1947 ನಂತರ ಕರ್ನಾಟಕರು ಯಾವ ರೀತಿಯಾಗಿ ನಮ್ಮ ವಿಚಾರಗಳನ್ನು ಕಳೀತಾ ಹೋದ್ವಿ ಅಥವಾ ಸೇರಿಸ್ತಾ ಹೋದ್ವಿ ಅನ್ನುವಂಥ ವಿಚಾರವನ್ನು ಶ್ರೀಯುತ ಅದರ ಸಜಿತ್ ಅವರು ಮಂಡಿಸಬೇಕು ಅಂತ ಅವರಲ್ಲಿ ಕೇಳ್ಕೊತೀನಿ. ನಮಸ್ಕಾರ. ನನ್ನ ಹೆಸರು ಸಜಿತ್ ಅಂತ. ನಾನು ಭುವನೇಶ್ ಅವರು ಸ್ವತಂತ್ರದ ತನಕ ಕರ್ನಾಟಕ ಹೇಗಿತ್ತು, ಕನ್ನಡಿಗರು ಹೇಗಿದ್ದರು ಇದ್ರ ಬಗ್ಗೆ ಮಾತಾಡಿದ್ರು. ಸ್ವತಂತ್ರದ ನಂತರದಲ್ಲಿ ಕನ್ನಡಿಗರ ಜೀವನ ಹೇಗಿದೆ ಅಥವಾ ಕನ್ನಡಿಗರು ಏನನ್ನು ಪಡ್ಕೊಂಡ್ರು, ಏನನ್ನು ಕಳ್ಕೊಂಡ್ರು, ಆ ರೀತಿ ಅಥವಾ ಅದ್ರ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ. ಸೊ ಒಂದು ನಾವು ನೋಡಿದ್ರೆ 47ರಲ್ಲಿ ಸ್ವಾತಂತ್ರ್ಯ ಬಂತು, ಇದ್ರ ಬಗ್ಗೆ ನಾವು ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ. ಹಾಗಾಗಿ ಯಾರಿಗೆ ಬಂತು ಸ್ವಾತಂತ್ರ್ಯ ಮತ್ತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಈ ಪ್ರಶ್ನೆನ ನಾವು ನೋಡಿದಾಗ ಬಹುತೇಕ ಸ್ವಾತಂತ್ರ್ಯ ಅಂದ್ರೇನು, ಸ್ವಾತಂತ್ರ್ಯ ಅಂದರೆ ನಮ್ಮನ್ನು ನಾವು ಆಳ್ಕೊಳ್ಳೋ ಅಂಥದ್ದು, ಅಥವಾ ಇದು ಆಳ್ವಿಕೆ ದೃಷ್ಟಿಯಿಂದ ನೋಡಿದಾಗ ಇದು ಆಳ್ವಿಕೆ ಅನ್ನೋ ಇದನ್ನು ಹೇಳ್ಬೋದು. ಆದರೆ ಸ್ವಾತಂತ್ರ್ಯ ಅಂದರೆ ಬ್ರಿಟಿಷರ ಆಳ್ವಿಕೆ ಇದ್ದಾಗ ನಮ್ಮ ಹತ್ರ ಯಾವ ಥರದ ಸ್ವಾತಂತ್ರ್ಯ ಇತ್ತು, ಅದಾದಮೇಲೆ ಯಾವ ಥರದ ಸ್ವಾತಂತ್ರ್ಯ ಇದೆ ಅಂತ ನೋಡಿದ್ರೆ ನಮ್ಮ ಜನಗಳಲ್ಲಿ ಸ್ವಾತಂತ್ರ್ಯದ ಇದೇನು ತುಂಬ ಬದಲಾಗಿಲ್ಲ ಬ್ರಿಟಿಷರಿಗೂ ಇವತ್ತಿಗೂ. ಬ್ರಿಟಿಷರಿದ್ದಾಗಲೂ ನಾವು ಇದೇ ಥರ ಓಡಾಡ್ಕೊಂಡಿದ್ದು, ನಮ್ಮ ಮನೆ ನಾವು ನೋಡ್ಕೊತಿದ್ದು, ನಮ್ಮ ಊರನ್ನ ನಾವು ನೋಡ್ಕೊತಿದ್ದು, ಅಥವಾ ಇವತ್ತು ಆ ಮಟ್ಟಿಗೆ ಅದೇ ಥರದ್ದು ಸ್ವಾತಂತ್ರ್ಯ ಇದೆ. ಹಾಗಾದರೆ ಸ್ವಾತಂತ್ರ್ಯ ಅಂದರೆ ಏನು, ಮತ್ತು ಸ್ವಾತಂತ್ರ್ಯದ ರಾಜಕೀಯದ ದೃಷ್ಟಿಯಲ್ಲಿ ಸ್ವಾತಂತ್ರ್ಯ ಅಂದರೆ ಏನು ಅಂತ ನೋಡಿದ್ರೆ, ನಾವು ಬ್ರಿಟಿಷರ ಆಡಳಿತದಲ್ಲಿದ್ದಷ್ಟು ಸ್ವಾತಂತ್ರ್ಯ ಕನ್ನಡಿಗರಿಗೆ ಭಾರತದ ಒಕ್ಕೂಟದಲ್ಲಿ ಇದೆಯಾ ಅಂತ ನೋಡಬೇಕಾಗತ್ತೆ. ಸೊ ಭಾರತದ ಒಕ್ಕೂಟದಲ್ಲಿ ಯಾವ ಥರದ್ದು ಸ್ವಾತಂತ್ರ್ಯಗಳು ಅಥವಾ ಅಧಿಕಾರಗಳು ಕನ್ನಡ ಅಥವಾ ಕನ್ನಡಿಗರ ಹತ್ರ, ಕರ್ನಾಟಕ ಸರ್ಕಾರದ ಹತ್ರ ಇದೆ ಅಂತ ನೋಡಿದ್ರೆ ನಾವು ಈ ಸ್ಲೈಡಲ್ಲಿ ನೋಡ್ಬೋದು. ಹೆಂಗೆ ಬ್ರಿಟಿಷರ ಕೆಳಗಡೆ ಏನೇನಿತ್ತು ಅಂದರೆ ಡಿಫೆನ್ಸ್ ಅಂದರೆ ನಮ್ಮದು ರಕ್ಷಣೆ ಮತ್ತು ನಮ್ಮದು ಕರೆನ್ಸಿ, ನಮ್ಮ ಫಾರಿನ್ ಅಫೇರ್ಸ್ ಅಥವಾ ವಿದೇಶಾಂಗ ಖಾತೆ ಬಿಟ್ಟರೆ ಇನ್ನು ಪ್ರತಿಯೊಂದು ರೀತಿಯ ಅಧಿಕಾರ ಕನ್ನಡಿಗರ ಹತ್ರನೇ ಇತ್ತು. ಅಂದರೆ ಮೈಸೂರು ಅವತ್ತಿನ ದಿನಕ್ಕೆ ಪ್ರಭುತ್ವ ಇತ್ತು, ಇವತ್ತಿನ ದಿನಕ್ಕೆ ಪ್ರಜಾಪ್ರಭುತ್ವ ಇದೆ. ಆದರೆ ಬಹುತೇಕ ನೀವು ನೋಡಿದರೆ ಎಲ್ಲ ಅಧಿಕಾರಗಳನ್ನು ನಾವು ಕಡಿಮೆ ಮಾಡ್ಕೊತಾ ಹೋಗಿದ್ದೀವಿ ಅಂತ ಅನಿಸುತ್ತೆ ಹೊರತು ಇದರಲ್ಲಿ ಜಾಸ್ತಿ ಆಗಿದೆ ಅಂತ ಅಂತೂ ನಮಗೇನು ಅನಿಸ್ತಿಲ್ಲ ಅಧಿಕಾರದ ದೃಷ್ಟಿಯಿಂದ ಅಥವಾ ಆಡಳಿತದ ದೃಷ್ಟಿಯಿಂದ ನೋಡೋದಾದರೆ. ಹಾಗಾಗಿ ಸ್ವತಂತ್ರ ಅಂದಾಗ ನಾವು ಆ ರೀತಿಯೇ ನೋಡಬೇಕಾಗತ್ತೆ. ನಮ್ಮ ಹಿರಿಕರನ್ನೇನೋ ಅವತ್ತು ಒಂದು ಸರಪಳಿಲಿ ಕಟ್ಟಾಕಿ 47ರಲ್ಲಿ ಬಿಡುಗಡೆ ಏನು ಮಾಡಿಲ್ಲ. ಇದು ಅಧಿಕಾರದ ಹಸ್ತಾಂತರ ಅಂದರೆ ಯಾರಿಂದ ಯಾರಿಗಾಗಿದೆ? ಬಿಳಿ ಬಣ್ಣದವರಿಂದ ಕಂದು ಬಣ್ಣದವ್ರಿಗ, ಅಥವಾ ಲಂಡನ್ನಿಂದ ಡೆಲ್ಲಿಗ, ಅಥವಾ ಯಾರಿಗಾಗಿದೆ ಈ ಅಧಿಕಾರದ ಹಸ್ತಾಂತರ ಅಂತ ನೋಡಿದ್ರೆ ಕನ್ನಡಿಗರಿಗೆಲ್ಲರಿಗೂ ಒಂದೇ, ಅಥವಾ ಭಾರತದೆಲ್ಲರಿಗೂ ಒಂದೇ ಥರದ ಸ್ವಾತಂತ್ರ್ಯ ಸಿಕ್ಕಿದೆಯಾ? ಹಿಂದಿ ಅವರಿಗೆ ಇವತ್ತು ಪಾರ್ಲಿಮೆಂಟಲ್ಲಿ ಎದ್ದು ಅವ್ರ ಭಾಷೆಯಲ್ಲಿ ಭಾಷಣ ಮಾಡೋ ಅಂಥ ಅಧಿಕಾರ ಇದೆ, ಯಾರು ಪರ್ಮಿಷನ್ನು ಕೇಳಬೇಕಾಗಿಲ್ಲ. ಕನ್ನಡದವ್ರಿಗೆ ಆ ಸ್ವತಂತ್ರ ಇದೆಯಾ? ಅಲ್ವಾ? ನಮಗೆ ಹಿಂದಿ ಅವರಿಗೆ UPSC ಎಕ್ಸಾಮಲ್ಲಿ ಅವ್ರದ್ದೇ ಭಾಷೆಯಲ್ಲಿ ಎಲ್ಲ ರೀತಿಯ ಎಕ್ಸಾಮ್ಗಳನ್ನು ಬರಿಬೋದು, ಪರೀಕ್ಷೆಗಳನ್ನು ಬರಿಬೋದು. ಇವತ್ತು ಕನ್ನಡದವ್ರು ಬರಿಬೋದಾ? ಹಾಗಾಗಿ ನಾವು ಇದನ್ನು ನೋಡ್ತಾ ಹೋದಂಗೂ ನಾವು ಕಳ್ಕೊಂಡಿದ್ದೇ ಹೆಚ್ಚೇನೋ ಅನ್ನೋ ಥರ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಹಂಗೆ ನೋಡಿದ್ರೆ ಇದನ್ನು ಇವತ್ತಲ್ಲ ಅವತ್ತೇ ನಮ್ಮ ವಿಶ್ವೇಶ್ವರಯ್ಯನವರು ಹೇಳಿದ್ರು. ನಮ್ಮದು ಆಡಳಿತದ ಇದನ್ನು ನೋಡಿದಾಗ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಬರ್ದಿರೋ ಅಂಥದ್ದನ್ನು ನೋಡಿದಾಗ ವಿಶ್ವೇಶ್ವರಯ್ಯನವರು ಏನು ಹೇಳ್ತಾರೆ ಅಂದರೆ, ಅವತ್ತಿಗಿಂತನೂ ಇವತ್ತಿಗೆ ಆಯ್ತಲ್ಲ ಕಡಿಮೆ ನಮಗೆ ಅಧಿಕಾರ. ಏನು ಹೇಳ್ತಾರೆ ಅಂದರೆ, ದ ಸ್ಟೇಟ್ಸ್ are now for all political purposes closely integrated with the center, and though they are units of the federation, they occupy in actual working a lower subordinate position than what they held under the British administration ಅಂತ ಹೇಳ್ತಾರೆ. ಅಂದರೆ ಇದು ಮುಂದೆ ಸರಿಯಾಗುತ್ತೆ, ಅಧಿಕಾರ ಎಲ್ಲ ಕರ್ನಾಟಕಕ್ಕೆ ಅಥವಾ ರಾಜ್ಯಗಳಿಗೆ ಬರುತ್ತೆ ಅನ್ನೋ ಥರ ಅವ್ರದ್ದೊಂದು ಆಶೆಯನ್ನು ಕೂಡ ವ್ಯಕ್ತಪಡಿಸ್ತಾರೆ ಅವ್ರ ಪುಸ್ತಕದಲ್ಲಿ. ಆದರೆ ಹಂಗೆ ನೋಡಿದ್ರೆ ಮುಂದೆ ಹೋಗ್ತಾ ಹೆಚ್ಚಿನ ಕೇಂದ್ರೀಕರಣ ಆಗ್ತಾ ಹೋಯ್ತೆ ಹೊರತು ನಮಗೇನು ಅಧಿಕಾರ ಬಿಟ್ಕೊಡ್ತಾ ಹೋಗಲಿಲ್ಲ ಡೆಲ್ಲಿ ಸಾಮ್ರಾಜ್ಯದಲ್ಲಿ ಅಥವಾ ಡೆಲ್ಲಿ ಕೇಂದ್ರಿತ ಒಕ್ಕೂಟದಲ್ಲಿ. ಕರ್ನಾಟಕದವರು ಅವತ್ತಿನ ದಿನಕ್ಕೆ ಆಡಳಿತದಲ್ಲಿ ತುಂಬ ಒಳ್ಳೆ ಆಡಳಿತ ಮಾಡಿದ್ದಂಥ ಅದನ್ನು ಭುವನೇಶ್ ಕೂಡ ಹೇಳಿದ್ರು. ಯಾವ ಮಟ್ಟಿಗೆ ಅಂದರೆ ನಮ್ಮ ಇವತ್ತೇನು ವೋಕಲ್ ಫಾರ್ ಲೋಕಲ್ ಅಂತೆಲ್ಲ ಹೇಳ್ತಾ ಇದ್ದೀವಿ, ಆ ಸ್ವಾವಲಂಬಿ ಕರ್ನಾಟಕವನ್ನು, ಸ್ವಾವಲಂಬಿ ಮೈಸೂರನ್ನು ನಮ್ಮ ಅವತ್ತಿನ ದಿನದ ಅಧಿಕಾರ ಮಾಡ್ತಿದ್ದಂಥವರು ಅವತ್ತೇ ಕಂಡ್ರು. ಏನು ಹೇಳ್ತಾರೆ ನಮ್ಮ ಅವತ್ತಿನ ದಿವಾನರಾದಂಥ ಮಿರ್ಜಾ ಇಸ್ಮೇಲ್ ಅಂದರೆ, people will wash themselves with Mysore soap, dry themselves with Mysore towels, clothe themselves in Mysore silks, ride Mysore horses, drink Mysore coffee with Mysore sugar, furnish their houses with Mysore furniture, light them with Mysore lamps and write letters in Mysore paper. ಈ ಎಲ್ಲ ಉದ್ಯಮಗಳನ್ನು ನಾವು ಅವತ್ತೇ ಸ್ಥಾಪನೆ ಮಾಡ್ಕೊಂಡಿದ್ದು.
ಕರ್ನಾಟಕಕ್ಕೆ ಏನು ಬೇಕು ಒಂದು ಆಡಳಿತನ ಅವತ್ತೇ ಮೈಸೂರಿನವರು ಮಾಡ್ತಾ ಇದ್ರು ಅನ್ನೋದನ್ನು ಕಾಣುತ್ತೆ. ಅದಲ್ದಲೇನು 513 ದೊಡ್ಡ ಕಾರ್ಖಾನೆಗಳನ್ನು ರಚಿಸ್ತಾರೆ. ಅದು ಭದ್ರಾವತಿ ಇರ್ಬೋದು, ಅಥವಾ ಬೇರೆ ಬೇರೆ ನಮ್ಮ ಡ್ಯಾಮ್ಗಳಿರ್ಬೋದು, ಅಥವಾ ನಮ್ಮ ಕಾಫಿ ಬೋರ್ಡ್ ಇರ್ಬೋದು. ಮೈಸೂರು ಕಾಫಿ ಬೋರ್ಡ್ ಇತ್ತು, ಮೈಸೂರು ರೈಲ್ವೇಸ್ ಇತ್ತು. ರೈಲ್ವೇಸ್ದು ಎಂತೂ ಹೇಳಬೇಕು ಅಂದರೆ, ಇವತ್ತು ಕರ್ನಾಟಕದಲ್ಲಿ ಒಂದು 4000 ಕಿಲೋಮೀಟರ್ ರೈಲ್ವೇಸ್ ಇದೆ ಅಂದರೆ ಒಂದು 2000 ಕಿಲೋಮೀಟ್ರ್ ರೈಲ್ವೆ ಹಳಿಗಳನ್ನ ಅವರೇ ಹಾಕೋಗಿದ್ದಾರೆ ಅವತ್ತಿಗೆ. ಯಾರು ಒಂದು 30 ವರ್ಷದಲ್ಲಿ ಮೈಸೂರು ಸಾಮ್ರಾಜ್ಯದವರೇ ಅಥವಾ ನಮ್ಮ ಮೈಸೂರು ಸಂಸ್ಥಾನದವರೇ ಹಾಕೋಗಿದ್ದಾರೆ. ಈಗ ಲಾಸ್ಟ್ 70 ವರ್ಷದಲ್ಲಿ ನಾವು ಒಂದು 2000 ಕಿಲೋಮೀಟ್ರ್ನೂ ಹಾಕೋಕ್ಕಾಗಿಲ್ಲ. ಆ ಮಟ್ಟಿಗೆ ನಮಗೆ ಅನ್ಯಾಯ ಆಗ್ತಿರೋ ಅಂಥದ್ದನ್ನು ನಾವು ನೋಡ್ಬೋದು. ಸೊ ಹೀಗೆ ನಮಗೆ ಮೈಸೂರು ಆದಮೇಲೆ, ಭಾರತದ ಒಕ್ಕೂಟಕ್ಕೆ ಸೇರಿದ ಮೇಲೆ ಯಾವ ರೀತಿ ನಾವು ಕಳ್ಕೊಂಡಿದ್ದೀವಿ, ಏನನ್ನು ಪ್ರಮುಖವಾಗಿ ಕಳ್ಕೊಂಡಿದ್ದೀವಿ ಅಂತ ನೋಡಿದ್ರೆ ಒಂದು 4 ವಿಚಾರಗಳಂತೂ ತುಂಬ ಸ್ಪಷ್ಟವಾಗಿ ಕಾಣುತ್ತೆ. ಒಂದು ರಾಜಕಾರಣದಲ್ಲಿ, ಇನ್ನೊಂದು ರಾಜಕಾರಣ ಮತ್ತು ಆಡಳಿತದಲ್ಲಿ ತೆರಿಗೆ ಮತ್ತು ಸಂಪನ್ಮೂಲ ಹಂಚಿಕೆಗಳಲ್ಲಿರ್ಬೋದು, ಅಥವಾ ಸಾಂಸ್ಕೃತಿಕವಾಗಿರ್ಬೋದು ಹಿಂದಿ ಹೇರಿಕೆ ಮುಖಾಂತರ, ಅಥವಾ ಇದು ಬೇರೆ ವಲಸೆ ಮತ್ತು ಜನಲಕ್ಷಣದ ಬದಲಾವಣೆ ಕೂಡ ಭಾಳ ಪ್ರಮುಖವಾದ ಈ 4 ವಿಚಾರಗಳಲ್ಲಂತೂ ನಾವು ಭಾಳ ಹೊಡೆತ ತಿಂದಿದ್ದೀವಿ ಅನ್ನೋದೇ ಎಲ್ಲರಿಗೂ ಕಾಣೋಂಥ ವಿಚಾರ. ರಾಜಕೀಯ ವಿಚಾರವಾಗಿ ನೋಡಿದ್ರೆ ಇವತ್ತು ಅಂದರೆ ಒಂದು ಪ್ರಜಾಪ್ರಭುತ್ವದಲ್ಲಿ ಹೇಗೆ ಜನ ಯಾರನ್ನು ಇಷ್ಟಪಡ್ತಾರೋ, ಜನ ಸೇವೆ ಮಾಡೋಂಥ ಇಂಗಿತ ಇರುತ್ತೋ, ಅಥವಾ ಜನರ ಜೊತೆ ಈ ರಾಜಕಾರಣದಲ್ಲಿ ಗುರುತಿಸ್ಕೊಳ್ತಾರೋ ಅವರಿಗೆ ಸಹಜವಾಗಿ ಆಯ್ಕೆ ಮಾಡಿ ನಮ್ಮನ್ನ ಪ್ರತಿನಿಧಿಸೋದಕ್ಕೆ ನಮ್ಮ ಪಾರ್ಲಿಮೆಂಟಿಗೆ ಕಳಿಸ್ಬೇಕಾಗತ್ತೆ, ಅಥವಾ ವಿಧಾನಸೌಧಕ್ಕೆ ಕಳಿಸ್ಬೇಕಾಗತ್ತೆ. ಆದರೆ ಇವತ್ತು ಯಾರು ಕಳಿಸ್ತಿದ್ದಾರೆ? ಡೆಲ್ಲಿ ಯಾರನ್ನು ಆಯ್ಕೆ ಮಾಡುತ್ತೋ ಅವರನ್ನು ನಾವು ಚುನಾಯಿಸಬೇಕು. ದೇ ಸೆಲೆಕ್ಟ್, ವಿ ಇಲೆಕ್ಟ್ ದೆಮ್. ಅಂದರೆ ನಾವು ಮುದ್ದನ್ಮೇಗೌಡರು ವರ್ಸಸ್ ಸೋಮಣ್ಣ, ಸೌಮ್ಯ ರೆಡ್ಡಿ ವರ್ಸಸ್ ತೇಜಸ್ವಿ ಸೂರ್ಯ, ಇದನ್ನು ಯಾರು ಸೆಲೆಕ್ಟ್ ಮಾಡಿರೋ ಅಂದರೆ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಆಮೇಲೆ ಅವರಿಬ್ಬರಲ್ಲಿ ನಾವು ಯಾರನ್ನಾರು ಒಬ್ಬರನ್ನ ಎಲೆಕ್ಟ್ ಮಾಡಬೇಕು. ಅಂದರೆ ಡೆಲ್ಲಿಲಿ ಕೂತ್ಕೊಂಡು ಡಿಸೈಡ್ ಆಗುತ್ತೆ ಕರ್ನಾಟಕದಿಂದ ಯಾರು ಆಯ್ಕೆ ಆಗಿ ಬರ್ತಾರೆ ಅನ್ನೋದು. ಕರ್ನಾಟಕದಲ್ಲಿ ಆಯ್ಕೆ ಆಗಲ್ಲ. ನೀವು ನೋಡಿದ್ರೆ ನಮ್ಮೆಲ್ಲ ರಾಜ್ಯದ ಅಧ್ಯಕ್ಷಗಳೆಲ್ಲ ಅದನ್ನೇ ಮಾತಾಡ್ತಾರೆ. ಡೆಲ್ಲಿಯಿಂದ ನಮಗೆ ಹೈಕಮಾಂಡಿಂದ ನಮಗೆ ಒಪ್ಪಿಗೆ ಬೇಕು, ಹೈಕಮಾಂಡ್ ಒಪ್ಪಿಗೆ ಆಗಬೇಕು ಇಂಥ ಕ್ಯಾಂಡಿಡೇಟಿಗೆ. ಯಾರಿಗೆ ಬೇಕಾದರೂ ಕೊಡ್ತಾರೆ. ಯಾರೋ ಒಬ್ಬರು ಹೈಕಮಾಂಡ್ ಅವ್ರನ್ನ ಹೋಗಲಿ ಪುಸ್ತಕ ಬರೆದ್ರೆ ಅವರಿಗೂ ಒಂದು ಟಿಕೆಟ್ ಸಿಗುತ್ತೆ. ಅಂದರೆ ಜನರ ನಡುವೆ ಓಡಾಡಿ ಅವರಿಗೆ ಒಂದು ಅವಕಾಶ ಅಥವಾ ಅದೊಂದು ಸೇವೆ ಮಾಡಬೇಕು ಅನ್ನೋ ಇಂಗಿತ ಇರೋರಿಗಂತ ಅಲ್ಲ, ಯಾರಿಗೆ ತಮ್ಮ ಅನುಕೂಲಕ್ಕೆ ತಮ್ಮ ಏಜೆಂಟ್ರಾಗಿ ಕರ್ನಾಟಕದಲ್ಲಿ ವರ್ತಿಸೋಕ್ಕೆ ಸಾಧ್ಯ ಆಗುತ್ತೆ ಅವರಿಗೆ ಅವರು ಟಿಕೆಟ್ನ ಕೊಡೋ ಅಂಥದ್ದನ್ನ ನಾವು ಭಾಳ ವರ್ಷಗಳಿಂದ ನೋಡ್ಕೊಬರ್ತಿದ್ದೀವಿ. ಮತ್ತು ಯಾರು ಕನ್ನಡ ಪರವಾಗಿ ಅಥವಾ ಕರ್ನಾಟಕದ ಪರವಾಗಿ ಅಥವಾ ಕನ್ನಡಿಗರ ಪರವಾಗಿ ಧ್ವನಿ ಎತ್ತುತ್ತಾರೆ ಅವರನ್ನು ನಿಧಾನವಾಗಿ ಕೈ ಬಿಡೋ ಅಂಥದ್ದನ್ನು ಕೂಡ ನಾವು ಭಾಳ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಯಾವ ಮಟ್ಟಿಗೆ ಅಂದರೆ ಕರ್ನಾಟಕದಲ್ಲಿ ಆಯ್ಕೆ ಆದಂತಹ ಕನ್ನಡಿಗರಿಂದ ಆಯ್ಕೆ ಆದಂಥ ಮುಖ್ಯಮಂತ್ರಿಗಳನ್ನು ಕೂಡ ಏರ್ಪೋರ್ಟಲ್ಲೇ ರಿಸೈನ್ ಮಾಡಿಸ್ತಾರೆ. ಅಂದರೆ ಬೇಡ, ಇವತ್ತಿಂದ ನೀವು ಬೇಡ ಅಂತ. ಅಂದರೆ ಇವ್ರು ಯಾರು ಇದನ್ನು ನಮಗೆ ಹೇಳೋರು? ಇವ್ರು ಯಾರು ನಮಗೆ ಈ ಹೈಕಮಾಂಡ್ ಅಂತ ಕೂತ್ಕೊಂಡು ಡೆಲ್ಲಿಲಿ ನಮಗೆ ಈ ರೀತಿ ಆದೇಶ ಮಾಡ್ತೀರಾ ಅಂತಾರೋ ಅಂತ ನೋಡಿದ್ರೆ ಈ ರಾಜಕಾರಣ ಯಾವ ರೀತಿ ಇದೆ ಅನ್ನೋದಕ್ಕೆ ಒಂದು ಸಾಕ್ಷಿ. ಹಾಗಾಗಿ ಈಗ ಒಕ್ಕೂಟ ವ್ಯಾಪಿ ಪಕ್ಷಗಳೇನಿದ್ದಾವೆ ಇವಕ್ಕೆ ಎಲ್ಲ ರಾಜ್ಯಗಳು ಬೇಕು. ಅದರಲ್ಲೂ ಅಧಿಕಾರ ಹಿಡಿಬೇಕು ಅಂದರೆ ಹಿಂದಿ ರಾಜ್ಯಗಳು ಬೇಕು. ಯಾಕೆಂದರೆ ಹೆಚ್ಚಿನಂಶ ಟಿಕೆಟ್ಗಳು ಅಂದರೆ ಸೀಟ್ಗಳಿರೋದು ಹಿಂದಿ ರಾಜ್ಯಗಳಲ್ಲಿ ಅಥವಾ ದೊಡ್ಡ ರಾಜ್ಯಗಳಲ್ಲಿ. ಸೊ ಹಾಗಾಗಿ ನಮಗೆ ಕರ್ನಾಟಕದ ಯಾವುದೇ ಸಮಸ್ಯೆಗಳಿಗೆ ಅವ್ರು ಯಾವುದೇ ರೀತಿ ಪರಿಹಾರ ಕೊಡಲ್ಲ. ಅದು ಗಡಿ ಪರಿಹಾರ ಇರ್ಬೋದು, ನದಿ ನೀರಿನ ಪರಿಹಾರ ಇರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಡೋ ಅಂಥದ್ದನ್ನು ನಾವು ನೋಡೋದೇ ಇಲ್ಲ. ಯಾಕೆಂದರೆ ಅವರಿಗೆಲ್ಲಿ ಬೇಜಾರಾಗುತ್ತೋ ಅಂತ. ನಮಗೆ ತೆರಿಗೆ ಜಾಸ್ತಿ ಕೊಡಿ ಅಂದರೆ ಅವ್ರಿಗೆ ಕೊಡ್ತಾ ಇದ್ದೀವಲ್ಲ ಅಲ್ಲಿಂದ ಕಿತ್ಕೊಡ್ಬೇಕು. ಯಾಕೆಂದರೆ 100 ರೂಪಾಯಿ ಇದೆ ಅಂದರೆ ಅದನ್ನೇ ಯಾರಿಗಾರು ಹಂಚ್ಕೊಡ್ಬೇಕು ಇರೋರಲ್ಲಿ. ಹಾಗಾಗಿ ಕರ್ನಾಟಕ ಕಳ್ಕಂತಾನೆ ಹೋಗಿದೆ. ಅದು ತೆರಿಗೆ ವಿಚಾರದಲ್ಲಿರ್ಬೋದು, ಅಥವಾ ಗಡಿ ವಿಚಾರದಲ್ಲಿರ್ಬೋದು, ಭಾಷೆ ವಿಚಾರದಲ್ಲಿರ್ಬೋದು, ಇನ್ನೊಂದು ನದಿ ನೀರಿನ ವಿಚಾರದಲ್ಲಿರ್ಬೋದು. ಕವಿರಾಜ್ ಸರ್ ಮಾತಾಡೋತ್ತಿಗೆ ಹೇಳಿದರು, ತುಂಗಭದ್ರಾ ನದಿ ವಿಚಾರ ಆಗಲಿ, ಕಾವೇರಿ ವಿಚಾರ ಆಗಲಿ, ಕಾವೇರಿ ಪ್ರಾಧಿಕಾರ ಎಲ್ಲಿ ಕೂತಿದೆ? ಡೆಲ್ಲಿಲಿ ಕೂತಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಹರಿಯುವಂಥ ಕಾವೇರಿ ನೀರು ಅತಿ ಕಡಿಮೆ ಉಪಯೋಗಿಸ್ಕೊಳ್ಳೋ ಅವಕಾಶ ಯಾರಿಗಿದೆ? ಕನ್ನಡದವರಿಗಿದೆ. ಅತಿ ಜಾಸ್ತಿ ಯಾರು ಉಪಯೋಗಿಸ್ಕೊಂತಾರೆ? ಯಾರಿಗೆ? ಡೆಲ್ಲಿಲಿ ಲಾಬಿ ಮಾಡೋ ತಾಕತ್ತಿದೆ ಅವರಿಗೆ. DMK ಅವರಿಗಿದೆ, ADMK ಅವರಿಗಿದೆ. ಹಾಗಾಗಿ ಡೆಲ್ಲಿಯವರು ಉಪಯೋಗಿಸ್ಕೊಂತಿದ್ದಾರೆ. ಅಥವಾ ನೀವು ತುಂಗಭದ್ರದ್ದೇ ಮೊನ್ನೆದು ಗೇಟ್ ದುರಸ್ತಿ ಮಾಡಬೇಕು ಅನ್ನೋದಾಯಿತು, ಕರ್ನಾಟಕದವ್ರು ಮಾಡಬೇಕು. ಆದರೆ ಕರ್ನಾಟಕದವರೇ ನೀರು ಉಪಯೋಗಿಸ್ಕೊಂತೀವ? ಇಲ್ಲ, ಪಕ್ಕದ ರಾಜ್ಯಗಳಿಗೂ ಕೊಡಬೇಕಾಗತ್ತೆ. ಸೊ ಈ ಥರ ಅವರು ಅದಕ್ಕೆ ಏನಾದರೂ ಕೈ ಜೋಡಿಸ್ತಾರಾ ದುರಸ್ತಿ ಮಾಡೋದಕ್ಕೆ? ಇಲ್ಲ, ಮಾಡಲ್ಲ. ಯಾಕೆಂದರೆ ಇದು ಕರ್ನಾಟಕದ ಸಮಸ್ಯೆ. ಸೊ ಹಾಗಾಗಿ ಈಗ ನಾವು ಎಲ್ಲದನ್ನೂ ನಾವು ಮಾಡಿ ಇನ್ನೊಬ್ರಿಗೆ ಕೊಡೋ ಅಂಥ ಪರಿಸ್ಥಿತಿ ಬಂದಿದೆ. ಆ ದೃಷ್ಟಿಯಿಂದ ನೋಡ್ತಾ ಹೋದರೆ ನಮಗೆ ನಾವು ಎಷ್ಟು ಪಡ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ಎಷ್ಟು ಕಳ್ಕೊಂಡಿದ್ದೀವಿ ಅನ್ನೋದೇ ಜಾಸ್ತಿ ಇದೆ. ಮತ್ತು ಅದು ಕವಿರಾಜ್ ಸರ್ ಮುಂಚೆನೂ ಮಾತಾಡಿದ್ರು ನೀಟ್ ಬಗ್ಗೆ.
ಈಗ CET ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ದು ಕನ್ನಡದವರಿಗೆಲ್ಲ ನಮ್ಮದೇ ಕರ್ನಾಟಕ ಸರ್ಕಾರನೇ ಒಂದು ಪರೀಕ್ಷೆ ನಡೆಸ್ತಾ ಇತ್ತು. ಗ್ರಾಮೀಣ ಭಾಗದ ಜನರಿಗೆ ಬಹುತೇಕ ಎಲ್ಲರೂ ಇವತ್ತು ಗ್ರಾಮೀಣ ಭಾಗದಲ್ಲಿ ಬಂದಿರೋ ಅಂಥವರೆಲ್ಲ ಡಾಕ್ಟರ್ಗಳು ಯಾಕೆ ಆಗಿದ್ದಾರೆ ಅಂದರೆ ಸ್ಟೇಟ್ ಸಿಲೆಬಸ್ಸಿಂದ CET ಎಕ್ಸಾಮ್ ಮಾಡ್ತಾಯಿದ್ದು. ಸ್ಟೇಟ್ ಸಿಲೆಬಸ್ ಬೇಸ್ಡ್ ಆಗಿತ್ತು ಅದು. ಇವತ್ತು CBSE ಬೇಸ್ಡ್ ನೀಟ್ ಮಾಡ್ತಾರೆ. ಯಾರಿಗೆ ಅದರಲ್ಲಿ ಕ್ರ್ಯಾಕ್ ಮಾಡೋಕ್ಕೆ ಸುಲಭ ಆಗುತ್ತೆ ಅಂದರೆ ಯಾರು CBSEಲಿ ಓದಿದ್ದಾರೆ, ಯಾರು ಟ್ಯೂಷನ್ನಿಗೆ ಹತ್ತಿರ ಇದ್ದಾರೆ, ಯಾವ ರಾಜ್ಯಗಳಲ್ಲಿ ಟ್ಯೂಷನ್ ಕಲ್ಚರ್ ಇದೆ, ಅವರು ಕ್ರ್ಯಾಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರದ ದುಡ್ಡಲ್ಲಿ ಕಟ್ಟಿರೋಂಥ ಸಂಸ್ಥೆಗಳಲ್ಲಿ ಕೂಡ ಇವತ್ತು ಬೇರೆಯವ್ರು ಬಂದು ಕೂರ್ತಿರೋ ಅಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇದನ್ನೆಲ್ಲ ಯಾಕೆ ಮಾತಾಡೋಕ್ಕಾಗಲ್ಲ ಅಂದರೆ ಇದನ್ನು ಮಾತಾಡೋದಕ್ಕೆ ನಮ್ಮದೇ ಆದಂಥ ಪಕ್ಷಗಳು ಇಲ್ಲ ಅನ್ನೋದೇ ಮುಖ್ಯವಾಗಿ ಆಗುತ್ತೆ. ಹಾಗಾಗಿ ಮುಂದೆ ಕೆಲವೊಂದು ವಿಚಾರಗಳನ್ನು ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ರೀತಿಲಿ ಮೋಸ ಆಗಿದೆ ಅಂತ. ತೆರಿಗೆ ಮೋಸ, ಅದರಲ್ಲೂ ಕರ್ನಾಟಕದಿಂದ ಎಷ್ಟು ಹೋಗುತ್ತೆ? 4 ಲಕ್ಷ ಕೋಟಿ ಹೋಗುತ್ತೆ ಯೂನಿಯನ್ ಗೌರ್ಮೆಂಟಿಗೆ ಅಥವಾ ಒಕ್ಕೂಟ ಸರ್ಕಾರಕ್ಕೆ. ಎಷ್ಟು ವಾಪಸ್ ಬರುತ್ತೆ? 50,000 ಕೋಟಿ ಬರುತ್ತೆ. 4 ಲಕ್ಷ ಕೋಟಿನ ಇಲ್ಲಿಂದ ಕೊಟ್ಟು 50,000ಕ್ಕೆ ನಾವು ಕೈ ಹೊಡ್ಕೊಂಡು ನಿಲ್ತೀವಿ. ಯಾವ ಮಟ್ಟಕ್ಕೆ ಅಂದರೆ ಅದನ್ನೂ ಅವ್ರು ಕೊಡಲ್ಲ. ನೆಟ್ಟಿಗೆ ಕೋರ್ಟಿಗೆ ಹೋಗಿ ಬಿಡಿಸ್ಕೊ ಬಂದಿರೋ ಅಂಥದ್ದಿದೆ. ಮೊನ್ನೆ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟಿಂದ ಬಿಡಿಸ್ಕೊ ಬಂದಿರೋ ಅಂಥದ್ದಿದೆ. ಈ 4 ಲಕ್ಷ ಕೋಟಿನ ಇಲ್ಲಿ ಜನರೇಟ್ ಮಾಡೋಕ್ಕೆ ಎಷ್ಟೆಲ್ಲ ತ್ಯಾಗಗಳನ್ನು ಮಾಡಿದ್ದಾರೆ. ಕನ್ನಡಿಗರು ಎಷ್ಟು ತ್ಯಾಗ ಮಾಡಿದ್ದಾರೆ. ಇಲ್ಲಿಯ ಸ್ಥಾಪನೆ ಆಗ್ತಿರೋ ಅಂಥ ಫ್ಯಾಕ್ಟ್ರಿಗಳಿಗಾಗಲಿ ಅಥವಾ ಇನ್ನೊಂದು ಇಂಡಸ್ಟ್ರಿಗಳಿಗಾಗಲಿ ಎಷ್ಟೊಂದು ಜಾಗಗಳನ್ನು ಬಿಟ್ಕೊಟ್ಟಿದ್ದೀವಿ. ಅಥವಾ ಆ ಜಾಗಗಳಿಗೆ ಕರೆಂಟ್ ಬೇಕು ಅಂತೇಳಿ ಎಷ್ಟೊಂದು ಅಣೆಕಟ್ಟೆಗಳನ್ನು ಕಟ್ಟಿದ್ದೀವಿ. ಆ ಅಣೆಕಟ್ಟೆಗಳನ್ನು ಕಟ್ಟೋದಕ್ಕೋಸ್ಕರ ಎಷ್ಟು ಜನನ ಒಕ್ಲೆಪ್ಸಿದ್ದೀವಿ. ಆ ಒಕ್ಲೆಪ್ಸಿರೋರ ಕತೆ ಏನು? ಅಥವಾ ಇವತ್ತೊಂದು ಸಾಧಾರಣ ಕನ್ನಡಿಗರು ಇಲ್ಲಿ ಬದುಕೋ ಸ್ಥಿತಿ ಇದೆಯಾ? ಹಾಗೆಲ್ಲ ನೀವು ನೋಡ್ಕೊತ ಹೋದರೆ ಈ ತೆರಿಗೆ ಮೋಸದ ಬರೀ ತೆರಿಗೆ ಮೋಸದಲ್ಲೇ ಅಷ್ಟೇ ಕಾಣಲ್ಲ. ಅಲ್ಲಿ ನಾವು ಮಾಡಿರೋ ಅಂಥ ತ್ಯಾಗಗಳನ್ನು ಮರೆಮಾಚಿ ಇನ್ನೊಬ್ಬರು ಯಾರೋ ನಮ್ಮ ಮೇಲೆ ಆಧಿಪತ್ಯ ಸಾಧಿಸಬೇಕು ಅನ್ನೋ ಅಂಥ ಒಂದು ದುರಾಲೋಚನೆ ಇರೋದು ಕೂಡ ಕಾಣುತ್ತೆ. ಹಿಂಗೆ ನೀವು ನೋಡಿದ್ರೆ ತೆರಿಗೆ ಮೋಸದಲ್ಲಿ 1,68,000 ಕೋಟಿ ಕರ್ನಾಟಕದವರು ಕಟ್ಟಿದ್ದಾರೆ. ಉತ್ತರ ಪ್ರದೇಶದವ್ರು 34,000 ಕೋಟಿ ಕೊಟ್ಟಿದ್ದಾರೆ. ಆದರೆ ವಾಪಸ್ಸು ಸಿಗೋದು ಯಾರಿಗೆ? GSTಲಿ ಕೂಡ ನೋಡಿ, ನಾವು 90,000 ಕೋಟಿ ಕೊಟ್ಟಿದ್ದೀವಿ, 6 ಕೋಟಿ ಜನ. ಅವರು 65,000 ಕೊಟ್ಟಿದ್ದಾರೆ, ಎಷ್ಟು 20 ಕೋಟಿ ಜನ. ನಮಗೆ ವಾಪಸ್ ಎಷ್ಟು ಬರುತ್ತೆ? 100 ರೂಪಾಯಿ ಕೊಟ್ಟರೆ 13 ರೂಪಾಯಿ ವಾಪಸ್ ಬರುತ್ತೆ, 14 ರೂಪಾಯಿ ವಾಪಸ್ ಬರುತ್ತೆ. ಇದು ಯಾವ ಲೆಕ್ಕಕ್ಕೆ? ಇದು ಯಾವ ದೇಶದಲ್ಲಿ ನಡೆಯುತ್ತೆ? ಅಂದರೆ ತೀರಾ ಒಂದು ಹಿಂದೆ ಯಾವ್ದಾದ್ರು ಒಂದು ರಾಜ ಇನ್ನೊಂದು ರಾಜನ ಜೊತೆ ಯುದ್ಧ ಮಾಡಾದರೂ ಹೋಗ್ತಿದ್ದ ಅವ್ರದ್ದು ಸಂಪನ್ಮೂಲಗಳನ್ನ. ಇಲ್ಲಿ ಯುದ್ಧನೂ ಮಾಡೋದು ಬೇಡ, ಸೀದಾ ಇವ್ರು ರೂಲ್ಸ್ನ ಬರ್ಕೊಂಡು ಹೋಗ್ತಾ ಇದ್ದಾರೆ. ಇದು 100 ರೂಪಾಯಿ ಕೊಟ್ಟು 15 ರೂಪಾಯಿ ವಾಪಸ್ ಇಸ್ಕೊಳಕ್ಕೂ ನಾವು ಈ ಮಟ್ಟಿನ ಗೋಲ್ಡ್ ಮಾಡಬೇಕು ಅಂದರೆ ಇದರಲ್ಲಿ ಏನು ಅರ್ಥ ಇದೆ? ಇದು ಎಷ್ಟು ಕೊಟ್ಟಿದ್ದಾರೆ? ಕರ್ನಾಟಕಕ್ಕೆ ಕೊಟ್ಟಿರೋ ಅಂಥದ್ದು 44,000 ಕೋಟಿ, ಉತ್ತರ ಪ್ರದೇಶಕ್ಕೆ ಕೊಟ್ಟಿರೋ ಅಂಥದ್ದು 2,18,000 ಕೋಟಿ. ಇದು ಯಾರು ದುಡ್ಡಿದು? ಸೊ ಈ ರೀತಿ ತೆರಿಗೆ ಮೋಸಗಳು. ಹಾಗೆ ಇದನ್ನು ಸಿಸ್ಟಮೆಟಿಕ್ಕಾಗಿ ಹೆಂಗೆ ಮಾಡ್ತಾಯಿದ್ದಾರೆ, ಎಷ್ಟು ವ್ಯವಸ್ಥಿತವಾಗಿ ಮಾಡ್ತಿದ್ದಾರೆ ಅಂದರೆ 6th ಕಮಿಷನಲ್ಲಿ, ಫೈನಾನ್ಸ್ ಕಮಿಷನಲ್ಲಿ ನಮಗೆ 5% ಕೊಡ್ತಾಯಿದ್ರು. ಬರ್ತಾ 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 ಹೆಂಗೆ ಕಡಿಮೆ ಆಗ್ತಾಯಿದೆ ನೋಡಿ. 7th ಎಷ್ಟಾಯಿತು? 8th 9th 10th 11th 12th 13th 4ಕ್ಕೆ ಬಂತು. 13th ಆದಮೇಲೆ 14th 4.7 ಬಂತು. ಆಮೇಲೆ 3.6ಕ್ಕೆ ಬಂದಿದೆ ಇವತ್ತಿಗೆ. ಅತಿ ಹೆಚ್ಚು ಕಳ್ಕೊಂಡಿರೋದು ಯಾರು ಅಂತ ನೋಡಿದ್ರೆ ನೀವು ಬಾಟಮಲ್ಲಿ ಕೆಳಗಡೆ ಕಾಣೋ ಅಂತ ಕರ್ನಾಟಕದವರು. ಅತಿ ಹೆಚ್ಚು ಕಳ್ಕೊಂಡಿದ್ದೇ ಕರ್ನಾಟಕದವರು. ಯಾಕೆ ಅಂದರೆ ಇಲ್ಲಿ ಕರ್ನಾಟಕದ ಬಗ್ಗೆ ಮಾತಾಡೋದಕ್ಕೆ ಒಂದು ಧ್ವನಿನೂ ಇಲ್ಲ. ಯಾಕೆಂದರೆ ಕರ್ನಾಟಕದ ಪಕ್ಷಗಳಾದರೆ ಮಾತ್ರ ಕರ್ನಾಟಕದ ಬಗ್ಗೆ ಮಾತಾಡ್ಬೋದು. ಈಗೆಲ್ಲರೂ ಡೆಲ್ಲಿ ಕೇಂದ್ರಿತ ಪಕ್ಷಗಳು ಹೆಂಗೆ ಮಾತಾಡ್ತಾರೆ ಇದ್ರ ಬಗ್ಗೆ? ಅವ್ರು ಮಾತಾಡಿದ್ರೆ ಅವ್ರಿಗೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಟಿಕೆಟ್ ಕೊಡ್ತಾರ ಅವರು? ಆಗಲ್ಲ. ಇವತ್ತು 15th ಫೈನಾನ್ಸ್ ಕಮಿಷನ್ ಪ್ರಕಾರ ನಮಗೆ 31,000 ಕೋಟಿ ಕೊಡೋ ಅಂಥದ್ದು ಆಗಿದೆ. ಇದೇ ಉತ್ತರ ಪ್ರದೇಶ ಅವರಿಗೆ ಇದರ 5 ಪಟ್ಟು 1.5 ಲಕ್ಷ ಕೋಟಿ ಕೊಡೋ ಅಂಥದ್ದಿದೆ. ಈ ರೀತಿ ತೆರಿಗೆ ಮೋಸ ತುಂಬ ನೇರವಾಗಿ ತೆರಿಗೆಯಲ್ಲೇ ಮಾಡ್ತಾಯಿದ್ದಾರೆ. ಅದಲ್ಲದೆ ಬೇರೆ ಯೋಜನೆಗಳಲ್ಲೂ ನೋಡಿದ್ರೂ ನಾರ್ತನ್ ರೈಲ್ವೇಸ್ಗೆ ಸದರ್ನ್ ರೈಲ್ವೇಸಿಗೆ ಏನು ಡಿಫ್ರೆನ್ಸ್ ಇದೆ ಅಂತ ನೋಡಿದ್ರೆ, ನಾರ್ದರ್ನ್ ರೈಲ್ವೇಸಲ್ಲಿ 22-23ರಲ್ಲಿ 13,000 ಕೋಟಿ ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿದ್ದಾರೆ? ಅಥವಾ ಸದರ್ನ್ ರೈಲ್ವೇಸಿಗೆ ಎಷ್ಟು ಕೊಟ್ಟಿದ್ದಾರೆ? 59 ಕೋಟಿ ಕೊಟ್ಟಿದ್ದಾರೆ. 18ರಿಂದ 22ರಲ್ಲಿ 31,000 ಕೋಟಿ ನಾರ್ದರ್ನ್ ರೈಲ್ವೇಸಿಗೆ ಕೊಟ್ಟಿದ್ದಾರೆ. ಸದರ್ನ್ ರೈಲ್ವೇಸಿಗೆ ಎಷ್ಟು ಕೊಟ್ಟಿದ್ದಾರೆ? 300 ಕೋಟಿ ಕೊಟ್ಟಿದ್ದಾರೆ. ಇದೊಂಥರ ಟಿಪ್ಸ್ ಕೊಟ್ಟಂಗೆ. ಅವರಿಗೆ ಬಿಲ್ ಕೊಟ್ಟಿದ್ದಾರೆ, ನಮಗೆ ಟಿಪ್ಸ್ ಕೊಟ್ಟಿದ್ದಾರೆ. ಆ ಥರ ಇದೆ ಇದು ಅದಲ್ದಲೇನು ನೀವು ಎಕ್ಸ್ಪ್ರೆಸ್ ಹೈವೇಗಳನ್ನು ನೋಡಿದ್ರೂ ಉತ್ತರ ಪ್ರದೇಶದಲ್ಲಿ 1,200 ಕಿಲೋಮೀಟರ್ ಎಕ್ಸ್ಪ್ರೆಸ್ ಹೈವೇ ಮಾಡಿದ್ದಾರೆ. 15 ಎಕ್ಸ್ಪ್ರೆಸ್ ಹೈವೇಗಳನ್ನ, 13 ಎಕ್ಸ್ಪ್ರೆಸ್ ಹೈವೇಗಳನ್ನ. ಕರ್ನಾಟಕಕ್ಕೆ ಒಂದು ಬೆಂಗಳೂರು ಮೈಸೂರು ಅದು 100 ಕಿಲೋಮೀಟರ್ ಹಾಕಿದ್ದಾರೆ. ಅದಕ್ಕೂ ಅವಾಂತರಗಳೆಲ್ಲ ಗೊತ್ತಿರೋ ಅಂಥದ್ದೇ.
ಸೊ ಹಾಗಾಗಿ ನಮಗೆ ಕರ್ನಾಟಕದ ಒಳಗಡೆ ಒಂದು ಸಾರಿಗೆ ಆಗಲಿ, ರೈಲ್ವೆಗಳಾಗಲಿ, ಇನ್ಯಾವುದೇ ರೀತಿಲೂ ಒಂದು ಅನುಕೂಲ ಮಾಡ್ಕೋಣ ಅಂತ ಒಂದು ಪರಿಸ್ಥಿತಿ ಇಲ್ಲ. ಇವತ್ತು ಯಾರು ಡೆಲ್ಲಿ ಪಕ್ಷಗಳಿಗೆ ಸುಮ್ಮನೆ ಗುಲಾಮ್ರ ಥರ ಇದ್ದಾರೋ ಅವರಿಗೇನು ಸಿಕ್ಕಲ್ಲ. ಯಾರು ಜೋರಾಗಿ ಬಡ್ದು ಕೇಳ್ತಾರೋ ಅಥವಾ ಕೂಗ್ ಕೇಳ್ತಾರೋ ಅವರಿಗೆ ಏನು ಬೇಕಾದ ಸಿಗ್ತಾ ಇದೆ. ಸೊ ಕೆಲಸದ ವಿಚಾರದಲ್ಲೂ ಹಾಗೆ ನೋಡಿದ್ರು ನಿಮಗೆ ಕನ್ನಡ ಮತ್ತು ಹಿಂದಿ ಅವರಿಗೆ ಎಲ್ಲದು, ಅದು UPSC ಇರ್ಬೋದು, SSC ಸ್ಟಾಫ್ ಸೆಲೆಕ್ಷನ್ ಇರ್ಬೋದು, IBPS ಇರ್ಬೋದು, ರೈಲ್ವೆ ಇರ್ಬೋದು, ಇಂಡಿಯನ್ ಆರ್ಮಿ ಇರ್ಬೋದು, ಎಲ್ಲ ಹಿಂದಿ ಭಾಷೆಯಲ್ಲೇ ಮಾಡ್ಕೋಬೋದು. ಎಷ್ಟು ಸಹಜ ನಮ್ಮ ಭಾಷೆಯಲ್ಲಿ ನಾವು ಒಂದು ಇಂಟರ್ವ್ಯೂ ಮಾಡೋದು, ಒಂದು ಪರೀಕ್ಷೆ ಪಾಸ್ ಮಾಡೋದು ಎಷ್ಟು ಸಹಜ ಅನಿಸುತ್ತೆ. ಕನ್ನಡಿಗರಿಗಿದೆಯಾ ಅವಕಾಶ? ಒಂದು 2-3 ಕಡೆ ಇದೆ, ಅದನ್ನು ನಾವು ಹೋರಾಟ ಮಾಡಿ ಪಡ್ಕೊಂಡಿದ್ದು. ಅದು ಬರೋ ಕಡೆ ಎಲ್ಲ ಗಲಾಟೆ ಮಾಡಿ ಆಮೇಲೆ ಮತ್ತೆ ಅದನ್ನು ಸರಿ ಮಾಡ್ಕೊಂಡು ಆಯಿತು ನಿಮ್ಮ ಕನ್ನಡದಲ್ಲೂ ತಗೊಳ್ಳಿ ಅಂತೇಳಿ ಒಂದು 2-3 ಕಡೆ ಕೊಟ್ಟಿದ್ದಾರೆ. IBPSಗೆ ಮೊನ್ನೆ ಸೇರಿಸಿದ್ದಾರೆ. ಅಥವಾ ರೈಲ್ವೆ ಪರೀಕ್ಷೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಗಲಾಟೆ ಮಾಡಿದ ಮೇಲೆ ಒಂದು ಚೇಂಜ್ಗಳನ್ನ ಮಾಡಿದ್ದಾರೆ. ಸೊ ಈ ಥರ ನೋಡಿದಾಗ IBPS ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. 18,000 ಹುದ್ದೆ ಕನ್ನಡಿಗರಿಗೆ ದಕ್ಕಿದ್ದು ಕೇವಲ 1,000, 5%. ಇದು ಇಲ್ಲಿಗೆ ನಿಲ್ಲಿಸ್ತಿಲ್ಲ ಇವರು. ಇದನ್ನು ಈಗೇನು ಬ್ಯಾಂಕಿಂಗ್ ಎಕ್ಸಾಮ್ನ ಮಾಡ್ತಾ ಇದ್ದಾರೆ, ಇದನ್ನು ಎಲ್ಲದಕ್ಕೂ ಮಾಡ್ತೀವಿ ಅಂತ ಇದ್ದಾರೆ. ಏನು, ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಅಂತ. ಎಲ್ಲ ಸ್ಟೇಟ್ ಎಕ್ಸಾಮ್, ಅದು ಕಾನ್ಸ್ಟೇಬಲ್ ಆಗಲಿ, ಒಂದು ಅಕೌಂಟೆಂಟ್ ಆಗಲಿ, PDO ಆಗಲಿ, ಪ್ರತಿಯೊಂದನ್ನು ಡೆಲ್ಲಿಲಿ ಕೂತು ನಾವು ಮಾಡ್ತೀವಿ ಅಂತ ಕೂತಿದ್ದಾರೆ. ಹಿಂಗೆ ಮಾಡೋದಾದರೆ ಏನು ಕರ್ನಾಟಕದವ್ರು ಈಗೇನು ಇಲ್ಲಿ ನಮಗೆ 5% ಸಿಕ್ಕಿತ್ತು, ಇನ್ನು ಮುಂದೆ ಎಲ್ಲ ಕಡೆ ಅವರೇ ಬರ್ತಾರೆ ಮತ್ತು ಅಲ್ಲಿ ನಮಗೂ ಇದೇ ಪ್ರಪೋರ್ಷನಲ್ಲಿ ಸಿಗೋದು, ಇದಕ್ಕಿಂತ ಜಾಸ್ತಿ ಏನು ಸಿಕ್ಕಲ್ಲ. ಯಾಕೆಂದರೆ ಈ ಟ್ಯೂಷನ್ ಕಲ್ಚರು ಇದೆಲ್ಲ ನಮ್ಮ ಹತ್ರ ಇಲ್ಲ ಇದು. ಸೊ ಹಿಂದಿ ಹೇರಿಕೆದಂತೂ ನೋಡಲೇಬೋದು. ಮುಂಚೆ ಹೇಗಾಗಿತ್ತು, ಕನ್ನಡ ಇಂಗ್ಲೀಷಲ್ಲಿ ಇತ್ತು, ಆಮೇಲೆ ಕನ್ನಡ 3ನೇ ಸ್ಥಾನಕ್ಕೆ ಹೋಯಿತು, ಈಗ ಕನ್ನಡ ಇಲ್ಲ. ಇದೊಂದು ಎಕ್ಸಾಂಪಲ್ ಅಷ್ಟೇ. ಮುಂದೆ ನೀವು ನೋಡಿದ್ರೆ ಎಲ್ಲ ಕಡೆ ಇದೇ ಥರ ಕಾಣುತ್ತೆ. ನಿಮಗೆ ಒಂದು LPG ಗ್ಯಾಸಿಂದ ಹಿಡಿದು, ಪಾಸ್ಪೋರ್ಟಿಂದ ಹಿಡಿದು ಪ್ರತಿಯೊಂದರಲ್ಲೂ ಕನ್ನಡವನ್ನು ಕಡೆಗಣಿಸಿ ಇದು ಹಿಂದಿ ಸಾಮ್ರಾಜ್ಯ ಕಟ್ಟೋದಕ್ಕೆ ಭಾಳ ಸ್ಪಷ್ಟವಾದಂಥ ಒಂದು ಯೋಜನೆಯನ್ನು ಹಾಕೊಂಡಿರೋ ಅಂಥದ್ದು ಕಾಣುತ್ತೆ. ಈಗೇನು ಯೂನಿಯನ್ ಆಫ್ ಇಂಡಿಯಾ ಇದೆ, ಬೇರೆ ಬೇರೆ ಭಾಷಾ ಒಕ್ಕೂಟ ಇವ್ರದ್ದು, ಅದು ಹಿಂದಿಯ ಮಾಡಬೇಕು ಅನ್ನೋದೇ ಅವ್ರದ್ದು ಭಾಳ ಸ್ಪಷ್ಟವಾದ ಗುರಿ ಅನ್ನೋದು ಕಾಣುತ್ತೆ ಇಲ್ಲಿ. ಇನ್ನು ಕೊನೆಯದಾಗಿ ಪಾಪ್ಯುಲೇಷನ್ ಅಥವಾ ನಮ್ಮ ಜನಸಂಖ್ಯೆದ ಬಗ್ಗೆ ಒಂದು ಹೇಳಿ ಮುಗಿಸ್ಬಿಡ್ತೀನಿ. ಜನಸಂಖ್ಯೆ ಸಮಸ್ಯೆ ಹೇಗಿದೆ ಅಂದರೆ, ಜನಸಂಖ್ಯೆ ಒಂದು ಸಾಂದ್ರತೆ ಅಥವಾ ಇದ್ರದ್ದು ಹೇಗಿದೆ ಅಂದರೆ, ನಿಮಗೆ ಆ ಕಡೆ ಕಾಣ್ತಿರೋ ನಾರ್ದರ್ನ್ ಬೆಲ್ಟ್, ಗ್ಯಾಂಜೆಟಿಕ್ ಪ್ಲೇನ್ಸ್ ಅಂತ ಏನು ಹೇಳ್ತಾರೆ, ಅಲ್ಲೇ ನಮ್ಮ ಬಹುತೇಕ ಪಾಪ್ಯುಲೇಷನ್ ಇರೋದು. 50% ಪಾಪ್ಯುಲೇಷನ್ ಬರೀ ಅಲ್ಲೇ ಇದೆ. ಅದು ನೆಕ್ಸ್ಟ್ರಲ್ಲಿ ನೋಡಿ, ಅಲ್ಲಿ ಎಲ್ಲಿ ಕೆಂಪು ಭಾಗದಲ್ಲಿ ಕಾಣ್ತಾ ಇದೆ 50% ಅಲ್ಲೇ ಇದೆ. ಅಭಿವೃದ್ಧಿ ಎಲ್ಲ ಆಗ್ತಾ ಇದೆ, ಕೆಳಗಡೆ ಆಗ್ತಾಯಿದೆ, ವಿಂಧ್ಯದ ಕೆಳಗಡೆ. ಸೊ ಇವರೆಲ್ಲ ಈಗ ಇಲ್ಲಿ ಬರೋದಕ್ಕೋಸ್ಕರನೇ ಅಲ್ವಾ ಹಿಂದಿ ಮಾಡಿರೋದು. ಅವ್ರು ಬಂದಾಗ ನಾವು ಅವ್ರ ಜೊತೆ ಮಾತಾಡೋಕ್ಕೆ ಸಿದ್ಧ ಆಗಿರಲಿ ಅಂತ 10 ವರ್ಷ ನಮಗೆ ಹಿಂದಿ ಕಲಿಸೋದು, ಅವರಿಗೆ ಹೈವೇಗಳಲ್ಲಿ ಬೋರ್ಡಲ್ಲಿ ಹಾಕೋದು, ಅಥವಾ LPGಗಳಲ್ಲಿ, ಬ್ಯಾಂಕ್ಗಳಲ್ಲಿ, ಪೋಸ್ಟ್ ಆಫೀಸ್ಗಳಲ್ಲಿ ಎಲ್ಲ ಕಡೆ ಹಿಂದಿ ಹೇರಿಕೆ ಯಾಕೆ ಮಾಡ್ತಾರೆ? ಕನ್ನಡಿಗರಿಗೆ ಯಾಕೆ ಬೇಕು ಹಿಂದಿ? ಯಾಕೆ ಬೇಕು ಅಂದರೆ ಅವ್ರು ಬಂದಾಗ ಅವ್ರಿಗೆ ಅನುಕೂಲ ಆಗಲಿ ಅಂತ. ನಾವು ಕಲಿತು ಅವ್ರಿಗೆ ರೆಡಿ ಮಾಡಿಕೊಡ್ಬೇಕು. ಅದಲ್ಲದೆ ಅವರ ಜೀವನ ಸರಾಗವಾಗಿ ಆಗಬೇಕು ಅನ್ನೋ ಥರದಲ್ಲಿ ಇವತ್ತಿನ ಹಿಂದಿ ಹೇರಿಕೆ ಆಗ್ತಾಯಿದೆ. ಅದಲ್ಲದೆ ಮಕ್ಕಳು ಹುಡ್ತಿರೋದು ನೋಡಿದ್ರೆ ನೆಕ್ಸ್ಟ್ 100 ಬೇಬೀಸ್, 100 ಮಕ್ಕಳು ಎಲ್ಲಿ ಹುಡ್ತವೆ ಅಂದರೆ 50 ಮಕ್ಕಳು ಬರೀ 3 ರಾಜ್ಯದಲ್ಲಿ ಹುಡ್ತವೆ, 3-4 ರಾಜ್ಯಗಳಲ್ಲಿ. ಉತ್ತರ ಪ್ರದೇಶದಲ್ಲಿ, ಬಿಹಾರಲ್ಲಿ, ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶಲ್ಲಿ 50 ಮಕ್ಕಳು ಹುಡ್ತವೆ. ಸೊ ಈ 50 ಮಕ್ಕಳಿಗೆ ಅಲ್ಲಿ ಕೆಲಸ ಇದೆಯಾ ಅಥವಾ ಇಲ್ಲಿ ಕೆಲಸ ಇದೆಯಾ? ಅಧಿಕಾರ, ಡೆವಲಪ್ಮೆಂಟ್ ಆಗ್ತಿರೋದು, ಅಭಿವೃದ್ಧಿ ಆಗ್ತಿರೋದೆಲ್ಲ ಕೆಳಗಡೆ, ಪಾಪ್ಯುಲೇಷನ್ ಆಗ್ತಿರೋದೆಲ್ಲ ಮೇಲ್ಗಡೆ. ಹಾಗಾಗಿ ನಾವು ಉಳ್ಕೊಂತೀವ ಇಲ್ಲಿ. ಈಗ ನೋಡಿದ್ರು ಪಾಪ್ಯುಲೇಷನ್ ಇಳಿದು ಬರ್ತಿರೋದು ನೋಡಿದ್ರು ಹಾಗೇ ಇದೆ. ಕರ್ನಾಟಕ ಸದನ್ ಅಥವಾ ದಕ್ಷಿಣ ಭಾರತದ ಪಾಪ್ಯುಲೇಷನ್ ಕೆಳಗಡೆ ಹೋಗ್ತಾ ಇದೆ. 26 ಇದ್ದಿದ್ದು 19ಕ್ಕೆ ಬಂದಿದೆ, ಅಲ್ಲಿ 39 ಇದ್ದಿದ್ದು 43ಕ್ಕೆ ಆಗ್ತಾಯಿದೆ. ಸೊ ಇಲ್ಲಿ ಫ್ಯಾಕ್ಟ್ರಿಗಳನ್ನು ನೋಡಿದ್ರೆ ನಿಮಗೆ ಎಲ್ಲ ಕೆಳಗಡೆನೇ ಇದೆ, ಹೆಚ್ಚಿನ ಅಂಶ ಮಹಾರಾಷ್ಟ್ರದಲ್ಲಿ ಅಥವಾ ತಮಿಳ್ನಾಡಲ್ಲಿ, ಕರ್ನಾಟಕದಲ್ಲಿ ಈ ಕಡೆ. ಅದಲ್ಲದೆ ಇನ್ನೊಂದು ಕೊನೆಯದಾಗಿ ಇದೊಂದನ್ನು ಹೇಳಲೇಬೇಕು. ಕರ್ನಾಟಕದಲ್ಲಿ, ಅದು ಬೆಂಗಳೂರನ್ನ 4 ಕೋಟಿ ಜನಗಳಿಗೆ ತಯಾರಿಸ್ತಾ ಇದ್ದಾರೆ. ಯಾವಾಗ 2040ಕ್ಕೆ 4 ಕೋಟಿ ಪಾಪ್ಯುಲೇಷನ್ ಆಗುತ್ತೆ ಅಂತ ಪ್ರೊಜೆಕ್ಟ್ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಇರೋರೇ ಒಂದು 5-6 ಕೋಟಿ ಜನ. ಈ 5-6 ಕೋಟಿ ಜನ ಅಂತೂ ಬೆಂಗಳೂರಲ್ಲಿ ಇರಲ್ಲ. ಹಾಗಾಗಿ 1 ಕೋಟಿ ಜನ ಕನ್ನಡದವ್ರು ಇಲ್ಲಿ ಇರ್ತಾರೆ ಅಂದ್ರೂ ಇನ್ನು 3 ಕೋಟಿ ಜನ ಹೊರಗಡೆಯವ್ರು ಬಂದರೆ ಬೆಂಗಳೂರು ಕನ್ನಡಿಗರದ್ದು ಹೇಗಾಗುತ್ತೆ? ಕನ್ನಡಿಗರು ಇಲ್ಲಿ ನಿಂತು ಗೆಲ್ತಾರೆ ಎಲೆಕ್ಷನ್ನ? 3-4 ಕೋಟಿ ಪಾಪ್ಯುಲೇಷನ್ ಇಲ್ಲಿಗೆ ತಂದರೆ ಇಲ್ಲಿ ನಾವು ಈ ರೀತಿ ಈ ಥರದ ಸಭೆನೂ ಮಾಡಲ್ಲ.
ಏಕೆಂದರೆ ಇಲ್ಲಿ ಅಗತ್ಯನೇ ಇಲ್ಲ. ಇದು ಒಂದು ಯೂನಿಯನ್ ಟೆರಿಟರಿ ಅದು ಇದು ಅಂತ ಹೇಳಿಬಿಟ್ಟು ಇದನ್ನು ಮುಗಿಸೋ ಅಂಥದ್ದನ್ನು ಕಾಣುತ್ತೆ. ಒಂದು ಫಲವತ್ತಾದಂಥ ಜಾಗ ಏನಿದೆ ಕನ್ನಡಿಗರದ್ದು ಅದು ಮುಗಿಯುತ್ತೆ. ಇದನ್ನು ಈ ಪಾಪ್ಯುಲೇಷನಿಗೆ ರೆಡಿ ಮಾಡ್ತೀವಿ ಅನ್ನೋದಾದರೆ ಈ ಸ್ವತಂತ್ರ ಭಾರತದಲ್ಲಿ ನಮಗೆ ಸಿಕ್ಕಿದ್ದೇನು ಅದನ್ನೇ ನಾವು ಯೋಚನೆ ಮಾಡಬೇಕು. ಅದನ್ನು ಕುವೆಂಪು ಅವರು ಹೇಳ್ದಂಗೆ, ಕತ್ತಿ ಪರದೇಶಿಯರದಾದರೆ ಮಾತ್ರ ನೋವೇ, ನಮ್ಮವರೇ ಹದ ಹಾಕಿ ತಿವಿದರದು ಹೂವೇ ಅಲ್ವಾ. ಧನ್ಯವಾದ. ಧನ್ಯವಾದಗಳು ಸಜಿತ್ ಅವ್ರಿಗೆ.